ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ದಿವ್ಯ ಸತೀಶ್ ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಮ್ಮ ತೋಟದಲ್ಲಿ ಹೋಗಿ ಮ್ಯಾಗಿ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡಿದ್ದೆ. ಬಟ್ ಬಂದು ಮ್ಯಾಗಿನೇ ಖಾಲಿ. ಅಲ್ಲೊಂದು ಅಂಗಡಿ ಐತೆ, ಅದು ಕ್ಲೋಸು. ಅದು ಪಕ್ಕದೊಂದು ಅಂಗಡಿ ಐತೆ, ಅಲ್ಲಿ ಬರೀ ಬಿಸ್ಕತ್ ಬ್ರೆಡ್ಡು. ಅಲ್ಲಿ 2 ಅಂಗಡಿ ಇದೆ, ಅಲ್ಲಿ ಹೋಗಿದ್ದಾರೆ ತಗೊಬರೋಕ್ಕೆ ನಮ್ಮ ಅಕ್ಕ ಚಂದನಿ. ಇದ್ರ ಒಳಗಡೆ ಚಾಕು, ಪಾತ್ರೆ, ಇವನು ನೀರು ಇಟ್ಕೊಂಡು ಕೂತವ್ರೆ ವೇಟಿಂಗ್ ಫಾರ್ ಮ್ಯಾಗಿ. ನಮ್ಮೂರ ದೇವಸ್ಥಾನ ರೀಸೆಂಟಾಗಿ ಗೇಟ್ ಜಾತ್ರೆನ ಆಯಿತು. ಒಂದು ಬ್ಲಾಗ್ ಹಾಕಿದ್ದೀನಿ, ಇನ್ನೊಂದು ಬ್ಲಾಗ್ ಹಾಕಿಲ್ಲ, ಹಾಕಬೇಕು, ಎಡಿಟ್ ಮಾಡಬೇಕು. ಸ್ವೆಟ್ ಆಗೋಗಿದ್ದೀನಿ. ಅವನಂತೂ ಅಕ್ಕ ಇಲ್ಲಿ ತೋರಿಸಿ ದೇವಸ್ಥಾನ, ಅಕ್ಕ ಇಲ್ಲಿ ತೋರಿಸಿ ಅಂತ ಟಾರ್ಚರ್ ಕೊಡ್ತಾನೆ. ಗಾಯ್ತು ಸಖತ್ತು ಬಿಸಿಲು, ನನ್ನ ಕೈಯಲ್ಲಂತೂ ಆಗ್ತಾಯಿಲ್ಲ. ಇವನು 1.5 ಕಿಲೋಮೀಟ್ರ್ ಐತೆ, ಒಳ್ಳೆ ಅಲ್ಲಿಗೆ ಹೋಗೋಣ ಅಂತೋನೆ, ಬೇಡ ಇಲ್ಲೇ ಹೋಗೋಣ ಅಂತ ಹೇಳ್ತಾ ಇದ್ದೀವಿ. ನಾವು ಮನೆ ಬಿಟ್ಟು ಆಚೆ ಬಂದ್ರೇ ಜನಗಳಿಗೆ ಶಾಕು. ಏನು ಮಾಡೋಣ ಇಂಥ ಜನಗಳು ಇರ್ತಾರೆ. ಹೊಲ್ದ ಹತ್ರ ಹೋಗಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನು ಗೊತ್ತಾ, ಫುಲ್ಲು ಬಿಸಿಲು ಡೋರಲ್ಲಿ. ಇಲ್ಲೇ ನಮ್ಮ ಏನು ಊರ ಹತ್ರ ಒಂದು ಹೊಳ ಐತೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿದೆ ಆಯಿತಾ. ಇವನಲ್ಲ ಏನೋ ಬೇಡ, 1.5 ಕಿಲೋಮೀಟ್ರು, ½ ಅನ್ ಅವರ್ ಬೇಕು ಬಿಸಿಲಲ್ಲಿ. ನನಗೊಂದು ಸ್ವಲ್ಪ ನೋಡಿ, ನಮ್ಮ ಅಕ್ಕ ತಂಗಿಗೆ ಜ್ಯೂಸ್ ಕೊಡೋಣ ಅನ್ನೋದು. ನಾವೇನೂ ಕುಡಿಯೋಂಗಿಲ್ಲ. ಇನ್ನು ನನಗೊಂದು ಸ್ವಲ್ಪ ಬಾಯಿ ಗಂಟು ಕಿತ್ತೋಯ್ತು. ಇಷ್ಟೊತ್ತರೆಗೂ ಸುಮ್ಮನೆ ಇದ್ದಾಗ ಜ್ಯೂಸ್ ನೋಡಿ ಕೊಡ ಸಾಕು. ನಂಗೊಂಚೂರು ಕೊಡ, ನಿಮ್ದೆ ಕುದಿಯೋಕ್ಕೂ ಬಿಡಲ್ಲ. ಘಟ್ಟ ಮಾತ್ರ ಚೆನ್ನಾಗಿರ್ತೀರ ಇವರು. ಇವನು ಐಗೆ ಹಾಕೊಂಡು ಇಟ್ಕೋತವನೆ. ಅಲ್ಲಿ ಹೋಗಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಷ್ಟೇಕೊಂಡು ಸಾಕು ಕೊಡು. ಅವ್ರಿಗೆ ನೆಮ್ಮದಿ ಕುಡಿಯೋಕ್ಕೂ ಬಿಡಲ್ಲ. ಬಡ್ಗೆಟ್ ನಾಯಿಗಳು ಥರ ಕಾಯ್ತವ್ರೆ. ಸಾಕು ಕೊಡ, ನಾನು ಕೊಡ ಸಾಕು. ಡವ್ವು ಬರೇ ಡವ್ ಇಂಥ ನನ್ನ ಮಕ್ಳನ್ನ ಏನಾಯ್ತು? ಇವನು ಸುಮ್ಮನೆ ಬರಲ್ಲ, ಒಳ್ಳೆ ನವರಂಗೆ ಆಟಗಳನ್ನೇ ಆಡ್ತಾನೆ. ಹೆಂಗನ್ಸ್ತೈತೆ ನಮ್ಮ ಜೊತೆ ಬಂದು? ಯವ್ವ ಏನು ಯವ್ವ, ಅವತ್ತು ಹೋಗಿದ್ದಲ್ಲ ನೀನು ನಿಂದರಮ್ಮ, ನಾವೆಲ್ಲ ಅಲ್ಲಿಗೆ ಹೋಗ್ತಿರೋದು ಗೊತ್ತು. ನಮಗೆ ನದಿ ಅಭ್ಯಾಸ. ಇವತ್ತೊಂದು ಗುಡಪ್ರಶಕ್ಕೆ ಹೋಗಿರೋ ಒಂದು ಬಾಳೆಗೆ ಇಷ್ಟೊಂದು ಸಸಿ ಬಾಳೆ ತೋಟನೇ ಮನೇಲಿ ಇಕ್ಕಂಡು ನಮ್ದ್ರಲ್ಲಿ ಯಾಕೆ ಹಿಂಗಿದ್ದಾಡ್ತೀರ? ಮನೇಲಿ ಎಂದೇನೋ ಮನೇಲಿ ಇವಾಗ ಬಾಳೆಕಾಯಿ ತೋರಿಸ್ಬಿಟ್ರೆ ಒಳ್ಳೆ ಇನ್ನ ಫಸ್ಟ್ PU ಈಗ ಹೆಂಗೊಳ್ಳೆ ಚೈಲ್ಡ್ ಆಡ್ತಾ ಬರ್ತಾನೆ. ನಿಂತ್ಕೊಳ್ಳ ಹಾಯ್ ಗುಂಡ, ಹೆಂಗ ಅನ್ಸ್ತೈತಪ್ಪ ಬಿಸಿಲಲ್ಲಿ ನಿಮ್ಮ ಅಣ್ಣನ ಜೊತೆ ಕರ್ಕೊಬರ್ತವನಲ್ಲ ಇಷ್ಟು ದೂರ? ರೂಢಿ ಆಗೋಗದಾ? ಪಾತಿಗೆ ಮ್ಯಾಗಿ ಹಾಕೊಂಡು ತಿಂತಾನಂತೆ. ಇಷ್ಟು ದೂರ ಕರ್ಕೊಬಂದವನೆ, ನನ್ನ ಕೈಯಲ್ಲಿ ನಡೆಯೋಕೆ ಆಗ್ತಾ ಇಲ್ಲ. ಒಂದೇ ಸಮ ಟಾರ್ಚ್. ಬೇಗ ಬೇಗ ಹೋಯ್ತೀನಿ, ನಿಮ್ಮನ್ನು ಎತ್ಕೊಂಡು ಹೋಗೋ ತಪ್ತದೆ ನೋಡಿ. ಈಗ ಇಂಥ ತಮ್ಮಂದಿರು ನಂಬ್ಕೊಂಡು ಬಂದ್ಬಿಟ್ಟೆ. ಮಧ್ಯಾಹ್ನ ಏನಿಲ್ಲ ಅಂದರೆ ಒಂದು ಗಾಡದ ಮಟ್ಟೆ ಹಾಕ್ತೀನಿ, ಅದನ್ನ ಕುತ್ಕೊಳ್ಳಿ ಎಳ್ಕೊಂಡು ಏನಾಗ್ತೀಯ? ಏನು ಇಷ್ಟೊಂದು ಮೆಲ್ಲಗೆ ಹೇಳ್ತಾರೆ, ಯಾರಿಗೆ ತಾನೇ ಕಲಿಸ್ತಾರ? ನಮ್ಮ ಗುಂಡ ಅಂತೂ ಪಾಪಚ್ಚಿ ಹಾಕೊಂಡು ಕೈಲಿ ಆಗಲ್ಲ. ಹಾಕೊಂಬಂದಿದ್ಯಾ ಮಾಮ ಹೊಡಿ ಬೈಬೇಕು. ಅವ್ರಿಗೂ ನೆಲ್ಲೋ ಕರಕ ಬರೋಂಗಿಲ್ಲ. ಮಾಮ ಬೈಬೇಕು ಅಂತ ಯಾವಾಗ ನಂಗೆ ಗಂಟುನೇ ದೂರ್ತಾರೆ. ಅಲ್ಲಿ ಏನು ಸುಮ್ಮನೆ ಹೊಡಿತಾನ, ಸುಮ್ಮನೆ ಬೈತಾನೆ. ಏನಕ್ಕಮ್ಮ ಮಾಡಿ ಅದು ತಪ್ಪು ಮಾಡುತ್ತೆ. ತಪ್ಪು ಮಾಡಿದ್ರೆ ಹೊಡಿತಾನ? ಇಲ್ಲಾಂದರೆ ಇಲ್ಲ, ಸುಮ್ಮನೆ ಇರ್ತಂತಾನೆ. ನೀನು ತಪ್ಪು ಮಾಡಿದ್ರೆ ಮದರ್ಸುತ್ತೆ ಬೈಯೋದು, ಹೊಡಿಯೋದಲ್ಲ. ಇವ್ರಿಗೆ ಸುಮ್ಮನೆ ಬೈತಾರೆ ಮಮ್ಮನೆಲ್ಲ. ಆಮೇಲೆ ನೋಡು. ಪೂರ್ ಹೆಂಗ ಅನಿಸ್ತೈತೆ? ಪೂರಿ ಅಕ್ಕ
ಇವನಂತೂ ಅಷ್ಟು ಬ್ಯಾಂಬೋ ಟ್ರೀ ಸಿಗುತ್ತೆ ನೋಡಿ. ನಮಗಂತೂ ಆಗ್ತಾ ಇಲ್ಲ ಅಪ್ಪ. ಈ ಬಿಸಿಲು ಟೈಮು ನೋಡಿ ಎಷ್ಟಾಗಿದೆ, 3:30 ಆಲ್ರೆಡಿ ಟೈಮ್ ಇಸ್. ಕಷ್ಟ ಗೈಸ್. ಇವಾಗ ಕಿತ್ಕೊ ಬಂದವನೇ ಬಾಟ್ಲು, ಇಲ್ಲೊಬ್ರು ಮ್ಯಾಗಿ, ಅಲ್ಲೊಬ್ರು ಇದು. ಇನ್ನು ಮಾತ್ರ ನಿನ್ನ ಕೈಯೆಲ್ಲ ಆಡಿಸ್ಕೊ ಬರ್ತಾನೆ ನೋಡಿ. ಅಷ್ಟೊಂದು ಆತ್ರ ನೋಡ್ರಿ ಹೆಂಗೆ ಆಡ್ತಾನೆ ನಮ್ಮ ಅಕ್ಕನ ಮೇಲೆ. ಅಯ್ಯೋ 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 ಅಯ್ಯೋ. ಗುಂಡ ಕಾಯಿ ಇದು ಬರ್ಲಿ ಅಂತ ಅದೇ ಕಾಯಿ ಇಲ್ಲೇ ಚೆನ್ನಾಗಿಲ್ಲ. ಇಲ್ಲ ಕಟ್ಟೋರೆ ಅದಾ ಅಲ್ಲಿ ಬರೋದು ಅದೇಂತ ಗೊತ್ತಾ ಕಟ್ಟೋದು. ಈಗ ಹೊಸ ಫಲ ಬರುತ್ತೆ ನೋಡಿ, ಕಾಯಿ ಸೀಸನ್ದು. ಗಿಡ ಚೆನ್ನಾಗಿ ಬರಲಿ, ಕಾಯಿ ಆಗೋದು, ಗಟ್ಟಿ ಬೀಳಬಾರ್ದು ಅಂತ ಕಟ್ಟೋದು. ಎಷ್ಟು ಗ್ರೀನ್ ವಾಟರ್. ಇಲ್ಲ ಒಂದೇ ಮನೆ ಇರೋದು, ಇಲ್ಲಿ ಒಂದು ಮನೆ ಇಲ್ಲ ಸುತ್ತಮುತ್ತ. ಇದೊಂದೇ ಹೆಂಚಿನ ಮರ ಇರೋದು. ಹಾಂ, ಅದು ಹುಳ ಸಾಕ್ತಾರಲ್ಲಿ, ರೇಷ್ಮೆ ಹುಳನ. ಜಾಕ್ ಫ್ರೂಟ್ ಇದೆ. ಏ ಹುಷಾರು ಕಣೆ. ಅವಳಿಗೆಲಿ ಈಗ ನಾನೇ ಬೀಳೋನು ಅಲ್ವೇನಾ? ಹ್ಞೂ ಅಪ್ಪ. ನಿಂಗೆ ಗುಡ್ ಬಾಯ್ ಬಾರಪ್ಪ. ಅಯ್ಯ ನಾಚಿಕೆ ಬರ್ಗಂಗೆ. ಇಂದ ನಮ್ಮದು ಕಟ್ಟೆ ಮುಗಿಯೋದಲ್ಲ. ಒಬ್ಬರು ಚಪಾತಿ ನೂರಲ್ಸ್, ನಮ್ಮ ಗುಂಡ ಮಾವಿನಕಾಯಿ ಚಿತ್ರಾನ್ನ ಅಂತ. ಮಾವಿನಕಾಯಿ ಚಿಕ್ಕಪ್ಪ ಅವ್ರದ್ದೆ. ಇದಕ್ಕೆ ಬಂದಿದ್ದೀವಿ. ನಮ್ಮ ತಾತ ಇದು ನಮ್ಮದು ಮಾವಿನಕಾಯಿ ತೋಟ. ಬ್ಯಾಕ್ ಕ್ಯಾಮ್ರಾ. ಹಾಂ, ಇದು ನಮ್ಮದು ಅಡಿಕೆ ಗಿಡ. ಇಲ್ಲಿಂದ ಅಲ್ಲಾಸ್ಟ್ ಫುಲ್ಲು ಹೆಂಡವರೆಗೂ ಅಮ್ಮರ ಕಾಣಿಸಿದ್ದೆ ಅಲ್ಲಿವರೆಗೂ ಇದೆ ಅಡಿಕೆ ಗಿಡ. ಮಾವಿನಕಾಯಿ ತೋಟ ಇದೆ. ಫುಲ್ಲು ಈಗ ಹರಿಚೋದು. ಓ ಮೈ ಗಾಡ್, ಸಾಕಾಗೋಯ್ತು ನಡೆದು. ಅಲ್ಲೂ ಈಗ ನೋಡ್ಬೇಕು ಏನಾದ್ರೂ ಮಾಡೋಕ್ಕೆ. ನೋಡೋಣ. ಹಾಂ, ಏನ ಸುಸ್ತಾಗೈತೇನೆ? ಇವನೇ ಕರ್ಕೊಬಂದಿದ್ದು, ಇವನೇ ಮ್ಯಾಗಿ ಮಾಡಬೇಕು, ಇವನೇ ಮಾಡಿಸ್ಬೇಕು ಅಷ್ಟೇ. ನೀರು ಇಷ್ಟ. ಕಾಯಿ ಇದು ಬರ್ಲಿ ಅಂತ ಅದೇ ಕಾಯಿ ಇಲ್ಲೇ ಚೆನ್ನಾಗಿಲ್ಲ. ಇಲ್ಲ ಕಟ್ಟೋರೆ ಅದಾ ಅಲ್ಲಿ ಬರೋದು ಅದೇಂತ ಗೊತ್ತಾ ಕಟ್ಟೋದು. ಈಗ ಹೊಸ ಫಲ ಬರುತ್ತೆ ನೋಡಿ, ಕಾಯಿ ಸೀಸನ್ದು. ಗಿಡ ಚೆನ್ನಾಗಿ ಬರಲಿ, ಕಾಯಿ ಆಗೋದು, ಗಟ್ಟಿ ಬೀಳಬಾರ್ದು ಅಂತ ಕಟ್ಟೋದು. ಎಷ್ಟು ಗ್ರೀನ್ ವಾಟರ್. ಇಲ್ಲ ಒಂದೇ ಮನೆ ಇರೋದು, ಇಲ್ಲಿ ಒಂದು ಮನೆ ಇಲ್ಲ ಸುತ್ತಮುತ್ತ. ಇದೊಂದೇ ಹೆಂಚಿನ ಮರ ಇರೋದು. ಹಾಂ, ಅದು ಹುಳ ಸಾಕ್ತಾರಲ್ಲಿ, ರೇಷ್ಮೆ ಹುಳನ. ಜಾಕ್ ಫ್ರೂಟ್ ಇದೆ. ಏ ಹುಷಾರು ಕಣೆ. ಅವಳಿಗೆ ಈಗ ನಾನೇ ಬೀಳೋನು ಅಲ್ವೇನಾ? ಹ್ಞೂ ಅಪ್ಪ. ನಿಂಗೆ ಗುಡ್ ಬಾಯ್ ಬಾರಪ್ಪ. ಅಯ್ಯ ನಾಚಿಕೆ ಬರ್ಗಂಗೆ. ಏನಿದು ಸೌದೆ ಮುರಿತ. ನನ್ನ ಬ್ಲಾಗಿಗೆ ಬರೋಕ್ಕೆ ನಾಚಿಕೆ. ಏ ಬಿಡ ಧೂಲ್ ಬೆರೆಸ್ಬಿಟ್ಟ. ಇವನು ಅಲ್ಲಿ ನಿಂತ್ಕೊಂಡು ಆರ್ಡರ್ ಮಾಡೋದೇ ಆಗೋಯ್ತು. ಏ ಬ್ಯಾಗಿಂದ ತೆಗಿಯ ಪಾರಿ ಸಾಮಾನು. ಇದು ಮ್ಯಾಗಿ ಪ್ಯಾಕೆಟ್. ಅಯ್ಯೋ ಮ್ಯಾಗಿ ಮೇಲೆ ಮನೇಲಿ ದೊಡ್ಡ ಫ್ಯಾಮಿಲಿ ಪ್ಯಾಕೆ ಇತ್ತು, ನಂಬರ್ ತರಲಿಲ್ಲ. ಇವತ್ತು ಸೌಗೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡು ಇಲ್ಲೇ ಮ್ಯಾಗಿ ತಿಂತಾಯಿದ್ವಿ. ಇದು ನಮ್ಮ ವಿಕಾಸಿಗೆ ಪಾರ್ಸಲ್. ಅವನಲ್ಲ ನಿಂದೇನ ಆಗಿರೋದು. ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೆ ಮ್ಯಾಗಿ ಬೇಕಷ್ಟೇ. ಎಣ್ಣೆ ಇಷ್ಟ ಇರೋದು. ಇವನ್ ತಲೆ ಮೇಲೆ ಎಂಟಿ ಸತ್ತರಂಗೆ ಕೈ ಹೊತ್ಕೊಂಡು ನನಗೆ ಮ್ಯಾಗಿ ಬೇಕು ಮಗನೇ, ಇಲ್ಲಾಂದ್ರೆ ಸಾಯ್ಸಾಕ್ಬಿಡ್ತೀನಿ ನೋಡ್ತಾ ಇರೋದು. ಇವನು ಬ್ಯಾಗ್ ಇಟ್ಕೊ ಬಂದ. ದೂರ ಫೀಲ್ಡ್ ಇದೆ, ಮಾವಿನ ತೋಪ್ ಇದೆ, ಬಾಳೆಕಾಯಿ ಗಿಡ ಇದೆ. ಚಿಕ್ಕದದು. ಇವನು ನೆಟ್ವಾಗಿ ಇಟ್ಕೊ ಬರಬಿಟ್ಟು ಬ್ಯಾಗ್ನೆಲ್ಲ ಆಡಿಸ್ಕೊಂಡು ಒಂದು ಬಾಕ್ಸ್ ಎಣ್ಣೆ ವೇಸ್ಟ್ ಮಾಡ್ಕೊಂಬಂತಾರೆ. ಆ ನೀರು ಇಲ್ಲ ಇಷ್ಟೇ ಕುಡಿಯೋಕ್ಕೆ ಅಂತ ತಂದಿದ್ದು.
ನಿನ್ಗೋಸ್ಕರ ನೋಡು ದಾಹ ಆಗ್ತೈತೆ ಅಂತ ಮಾವಿನ ಹಣ್ಣು ತೊಗೊಂಬಂದಿದ್ದೀನಿ. ಬರ ಇನ್ನು ಬೆಣ್ಣೆ ಹಚ್ಚೋದೇ ಆಗೋಯ್ತು. ಬೆಣ್ಣೆ ಹಚ್ಚೋದು ಉದ್ಯ ಬೆಂಕಿಗೆ ಎಣ್ಣೆ ಬಿಡೋದು ತುಪ್ಪ ಸುರಿಯೋದೇ ಆಗೋಯ್ತು. ಎಲ್ಲ ತೋರ್ಸೋ ಹೆಂಗೆ ಇಕ್ತಿದ್ಯಾ? ಈ ಕಡೆ ಬರೆ ನೋಡ್ರಿ, ಮಾವಿಂದ ಎಳೆದು ಇದು ಮಾಡ್ತವ್ರೆ. ನನಗೆ ಕುಡಿಯೋಕ್ಕೆ ನೀರು ತೊಗೊಡ್ಬೇಕಷ್ಟೆ. ದೊಡ್ಡ ಫೀಲ್ಡ್ ಐತೆ, ನೀರಿಗೇನು ಬರ ಇಲ್ಲ ಅಕ್ಕ ಅಂತ ಹೇಳಿ 2 ಲೀಟ್ರಲ್ಲಿ ನೀರು. ನಾವು ಯಾರೇ ಸುಳ್ಳು ಹೇಳ್ತಿರೋದು ಪರಿ? ಯಾರ ಕರ್ಕೊಬಂತಿದ್ದು ಸುಳ್ಳು ಹೇಳ್ಕೊಂಡು? ನೋಡಿದ್ರ ಒಬ್ರು ಯಾರು ಸುಳ್ಳು ಹೇಳಲ್ಲ. ಇವನಿಗೆ ಮನೇಲಿ ಕೂತ್ಕೊಂಡು ಕೇಮೇ ಇಲ್ಲ ಮಾಡೋಕ್ಕೆ. ನೋಡಿ ಆಯ್ತು, ನಾನೇನು ಮಾಡೋಣ? ಕೇಳಬೇಕಲ್ಲ. ಇನ್ನೊಂದು ಬೇಕಂಬ ಹಣ್ಣು ನಡಿ ಹುಡ್ಕೊಂಬರೋಣ. ಇದೇ ಆಗೋಯ್ತು. ಗುಂಡ ನಿನ್ ಚಪ್ಲಿ ಎತ್ಕೊಳ್ಳೋ, ಇಲ್ಲ ರಾಕಿಂಗ್ ಸುಟ್ಬಿಡ್ತಾನೆ. ಎಲ್ಲ ಉಲ್ಟಾ ಪಲ್ಟಾ ನನ್ನ ಮಗ. ಇದಾಗ ನೆಟ್ಟಿಗೆ ಹಿಡ್ಕೊಂಡು ತಿನ್ನು. ಒಳೆ ಕೈಯಿಂದ ಯಾರು ಹಚ್ಚಿರೋ ಯಾರು ಒಳ್ಳೆ ಕೈಯಿಂದ ಮಾವಿನ ತಿನ್ನೋ ಭಾಗ್ಯನೇ ಇಲ್ಲ, ಹೋಗತ್ಲ. ಅದೇನ್ ಬೈ ಬೆಂಕಿಪಟ್ನ ಎಲ್ರು ಬೇಗ. ಇವರು ನಿನ್ನೆ ಬೇರೆ ಆನೆ ಬಂದಿತ್ತು ಅಂತವ್ರೆ, ಚಿರತೆ ಬೇರೆ ಕಾಟ, ಫುಲ್ಲು ಭಯ ನನಗಂತೂ. ಜೀವ ಡಬ 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 ಅನ್ಸುತ್ತೆ. ಇವಳು ಮಾವನನ್ನು ತಿನ್ಕೊಂಡು ಎಂಜಾಯ್ ಮಾಡೋದೇ ಆಗೋಯ್ತು. ಹಚ್ಚಿರೋ ನಾನು ಹೇಳ್ದೆ ಅಲ್ಲೇ ಕಂಡತ್ರ ಮರನ ಹೊಲ್ದತ್ರ ಊರತ್ರ ಅಂತ. ಇಷ್ಟು ದೂರ ಈ ಕಾರಲ್ಲಿ ಕರ್ಕೊಬಂದು ಅಲ್ಲಿ ಹೆಂಗೆ ಕೂತ ನೋಡ್ರಿ. ಇವನಂದ್ರೆ ಓಡಕ್ಕಾದ್ರೂ ಬರ್ತೈತೆ, ನಮ್ಗೆ ಓಡಕ್ಕೂ ಬರಲ್ಲ. ಹಚ್ಚಿರೋ ಪೇಪರ್ ಹಾಕಿರೋ ಮೇಲೆ ಒಳಗಡೆ ಯಾರಾದ್ರೂ ಪೇಪರ್ ಇಕ್ತಾರಾ? ಹಚ್ಚಿರೋ ಬೀಗ ಮಾಡ್ಕೊಂಡು ತಿಂದೋಗೋಣ. ಆನೆಗಿನೇ ಬಂದೈತೆ, ಏನು ಆಟ ಆಡ್ತೀರ ಹಂಗೆ? ನಾವೇನೋ ಫನ್ನಿಯಾಗಿರ್ತೈತೆ ಅಂತ ಬಂದರೆ ಗಾಳಿಗೆ ಹತ್ತೋದು ಇಲ್ಲ ಗುರು. ಹಚ್ಚ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಎಂತೆಂಥ ಮಾತುಗಳು ಗುರು ಇಂಥವ್. ನನ್ನ ಮಕ್ಳನ್ನ ಇದ್ರೆ ನಂಗೆ ಕಣ್ಣು ಮುಂದೆ ಶೂಟ್ ಮಾಡಿಬಿಡ್ಬೇಕು. ಪಟ್ಟ ಏನು ಗಣ್ಣಿಲ್ಲ ಶೂಟ್ ಮಾಡೋಕ್ಕಷ್ಟೇ. ನಾನು ಹಿಟ್ಲರ್. ನನ್ನ ಮೊಬೈಲ್ ಬೇರೆ ಗೈಸ್ ಸಖತ್ತು ಓವರ್ ಹೀಟೆಡ್ ಆಯ್ತೈತೆ. ಒಂದು ನೀರು ಇರೋ ನೋಡು, ಯಾರೋ ಒಯ್ಬೇಡ ಅಂತವ್ರೆ. ಇವನ ಇಂಥದ್ದೇ ಮಾಡೋ ಕೆಲಸಗಳು ಹೊಗೆ ಹುಡ್ಗ ಈ ಸೌದೆ ಕೂತ್ಕೊಂಡು ಈ ಕಡೆ ಹೊಗೆ ಪಡಿಸ್ತವ್ರೆ. ನಮ್ಮ ಎಂತ ಊಟಗಳು ಆಡ್ತಾರ. ನಮ್ಮಪ್ಪ ನೋಡ್ತಾರೆ ಈ ಬ್ಲಾಗ್ ಗೈಸ್. ನೀರು ಇರೋ ಪಾತ್ರೆ ಸೀದೋಯ್ತು. ನೀರು ಇದ್ದಂಗೆ ಪಾತ್ರೆ. ನಮ್ಮ ಅಕ್ಕ ಯಾರೈತೆ ಗೊತ್ತಾ? ನಮ್ಮಪ್ಪ ಈ ಬ್ಲಾಗ್ ನೋಡ್ಬೇಕು. ಸೌದೆ ಸ್ವಲ್ಪ ಹಿಂದಕ್ಕಿಕ್ರೆ ಸೀದೋಗ್ಬೇಕು. ನಿಮ್ಮ ಅಜ್ಜಿ ಏನಿಲ್ಲ ನಿಮ್ನ ಬೂದಿ ಎಲ್ಲ ನೀಟಾಗಿ ತೆಗ್ದ್ಬಿಟ್ಟು ಹಚ್ಚೋ. ಇವ್ನು ಇಲ್ಲಿ ಕೂತ್ಕೊಂಡೆ ಕಮೆಂಟ್ ಹಾಕೋದು ಆಯ್ತು. ಯಪ್ಪ ಹೊಗೆ ನಿಂತಾನೆ ಆಗಿತ್ತು. ಅಲ್ಲಿ ಕಂದೋಳದಲ್ಲಿ ಆರಾಮಾಗೆ ಮಾಡ್ಬೋದಾಯ್ತು. ಇಲ್ಲಿ ಚಿರತೆ ಕಾಟ ಬೇರೆ, ಆನೆ ಕಾಟ ಬೇರೆ. ಏನಾಗಲ್ಲ ಬಿಡು, ಯಾರು ಏನೋ ಅಂತವ್ರೆ. ಹೋಯ್ತಾಯ್ತಾ? ಕತ್ಲೆಲ್ಲ ಕರಗೋಯ್ತು. ಅಪ್ಪೋ ದೇವ್ರೇ, ನಿಧಾನ. ಮನೇಲಿ ಆರಾಮಾಗಿ ತಿನ್ಬೋದಾಯ್ತು. ನಿಮ್ಮ ಶೋಕಿಗಳು ಏನು ಮಾಡೋಣ? ಯಾರು ಹೇಳ್ದಾರೆ ಮಾರ್ಕೊಂಡು ತಿನ್ನೋಣ ಚೆನ್ನಾಗಿರುತ್ತೆ ಅಂತ. ಏಯ್ ಬಟ್ಟೆ ಹೊಗೆ ಆಡ್ಲಿ ಕಲ್ಲೇ ತೊಲೆ ಮಕ್ಕಳು ಮಗಿ ಸುತ್ಕೊಂಡು ನೆಗುತ್ಕೋತೀಯ. ಏನಿದು ನೀರೇ ಕಾಯ್ತಾ ಇಲ್ಲ ಕೊಂಡು. ಅರ್ಧರ್ಧ ಮ್ಯಾಗಿ ಏಯ್ ನೀರು ಕಾಯ್ತಾಯ್ತು ಕಣೆ. ಕಾಯ್ತಾಯ್ತಾ? ಕಾಯ್ದಲ್ಲ ಹಂಗೆ ಇರ್ತದ ಗುಂಡ. ಅಲ್ಲೋಗ ಸೌದೆ ಮುರಿಯೋ. ಬೆಂಕಿ ಒಂಚೂರು ಒಳಗೆ ತಳ್ಳ. ಸೌದೆ
ಎದೊಳ್ಳೆ ದಿವ್ಯಾ ನೀನು ಗಂಡಸು ಮಾಡ್ತಾರೆ. ನನಗಂತೂ ಫುಲ್ಲು ಭಯ ಒಲೆಕಂದ್ರೆ ನಂಗೆ ಅಭ್ಯಾಸನೇ ಇಲ್ಲ. ಆನಿಯನ್ ಕಟ್ ಮಾಡ್ತಾಳೆ. ಇಲ್ಲಿ ಮ್ಯಾಗಿ ಪ್ಯಾಕೆಟ್ ಇಲ್ಲ ಮಕ್ಕ ಇರಲಿ ಕಟ್ ಮಾಡಬಿಟ್ಟು ಅವ್ರಿಗಂಗೆ ಜಗಳ. ನನಗೆ ಇಲ್ಲಿ ಅದು ಕಳ್ಳು ಹೊಗೆ ಏಯ್ ಮಾರೋ ಕರ್ಕ ಬಂದ್ಬಿಟ್ಟ ಇವನು. ಒಂದೇನು ನೋಡ್ಕೊಳಲ್ಲ ಇವನು. ಇವ್ರಿಗ ನಮ್ಮ ಅಕ್ಕ ಪಾಪ ಆನಿಯನ್ ಕಟ್ ಮಾಡ್ತಾಳೆ, ಕಣ್ಣಲ್ಲಿ ನೀರು ಬಡ್ಸ್ಕೊಂಡು. ಪಾರಿ ಇನ್ನೊಂದ್ಸತಿ ಬರ್ತೀಯ ಅವ್ರ ಜೊತೆ? ನಾನು ಹೇಳ್ದೆ ಇಂಥ ಸಾಹಸಗಳನ್ನ ಮಾಡಬೇಕು. ನನ್ನ ಜೊತೆ ನನ್ನ ಮಾತು ಕೇಳು ನೀನು. ಏ ಮ್ಯಾಗಿ ಪ್ಯಾಕೆಟ್ ಹಾಕ್ರು ಅದಕ್ಕೆ. ಅಯ್ಯೋ ಇರಾಕ ಒಂಚೂರು ಅದು ಯಾಕಂಗ ಎಪ್ಪೋ ಅದ್ರದ್ದು ಆಮೇಲೆ ಅದು ಹಾಕ್ಬಿಟ್ಟಿಯ ಮಸಾಲೆ. ಅದನ್ನು ಕುದಿ ಏ ಪ್ಯಾಕೆಟ್ನ ಹಾಕ್ರು, ಇದನ್ನ ಹತ್ಕೊಳುತ್ತೆ. ಪ್ಯಾಕೆಟ್ಗಳು ನಾಲ್ಕಲ ಹುಡುಗ ಕಣ್ಣುಡಿತಾ ಇರ್ಲಿಲ್ವಂತ ಇನ್ನು ಮನೇಲಿ ಹಾಕೊಂಡು ಶೋಕಿ ಮಾಡ್ತಾನೆ. ಶೋಕಿಲ್ಲ ಅಲ್ಲಲ್ಲ ಆ ಥರ. ಏಯ್ ಮ್ಯಾಗಿ ಸಾಕ ಒಂದು ಈರುಳ್ಳಿ. ಇನ್ನೊಂದು ಕಟ್ ಮಾಡುವ. ಏಯ್ ಇಂಥ ಬಿಕ್ನಾಸಿ ಕೆಲಸಗಳೇ ಮಾಡೋದು ಇನ್ನು ಅಂತೂ. ನೀರಿಲ್ಲ ಅಂದರೆ ಆತ್ರಿಗೆ ಟಾಂಚಿನ ಥರ ಇನ್ನು. ಈಗ ಒಲೆ ಹತ್ತೈತ ಅದು ಆತ್ರಿಗೆ ಟಾಂಚಿನಯ್ಯ ಇನ್ನು. ನಾನು ಚಿಕನ್ ಸೂಪ್ ಸ್ಪೈಸಿ ಬಂದರೆ ಹೀಗೇನೆ ಆಗೋದು. ಏನೋ ಮಾಡೋಕ್ಕಾಗಲ್ಲ. ಕರ್ಕೊ ಬಂದ್ಬಿಟ್ಟವ್ರೆ, ಅನ್ಭವಿಸ್ಬೇಕು. ಇದ್ರ ಜೊತೆ ಬಂದ ಮೇಲೆ ಕೆಲಸ. ಅದ್ರ ಮೇಲೆ ಏನಾರ ಹಾಕಿ ಎಲೆ ಮೇಲೆ ಏನಾರ ಹಾಕಿ. ಇವನಿಂದ ಆತ್ರಿಗೆ ಟಾಂಚಿನ ಯಾರ್ದಂಗೆ ಆಡ್ತಾನೆ ಇವನಂತೂ. ಇನ್ನೊಂದು ಬ್ಲಾಗಲ್ಲಿ ತೋರಿಸ್ಬಾರ್ದಂತೆ. ಮುಖಕ್ಕೆ ಇದಾಕಬಿಡು ಮಾಸ್ಕು. ಒಂದು 5 ನಿಮಿಷ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಬ್ಯಾಕ್ ಕ್ಯಾಮ್ರಾಡಿಗೆ ಏನು ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಯಾರು ಇವನು ಅವನಲ್ಲ ಇವನು. ನೀರು ಹಿಡ್ಕೊಬತ್ತಿ ನೀರು ನೋಡ್ಕೊಬತ್ತಿ ಮ್ಯಾಗಿ ಎಲ್ಲ ಚೆಲ್ಬಿಟ್ಟ. ಅಕ್ಕ ಕಲ್ಸಿ ಅಕ್ಕ ಯಾರನ್ನಾರ ಒಬ್ರನ್ನ ಅಲ್ಲಿ ನೀರವನ್ನ ನೋಡ್ಕೊ. ಓಕೆ ಅದಕ್ಕೆ ಬೇರೆ ಬೆಂದಿದೆ. ಡ್ರೈ ಮ್ಯಾಗಿ ಮಾಡ್ತಾಯಿದ್ದೀನಿ. ಇನ್ನು ವಾಟರ್ನ ಒಂದು ಸ್ವಲ್ಪ ಇದು ಮಾಡಬೇಕು, ಸೋಕ್ ಮಾಡಬೇಕು. ಫುಲ್ಲು ಇದಾಗಿದೆ. ವಾಟರ್ನ ಲೀಕ್ ಮಾಡಬೇಕು. ಒಂದು ತಟ್ಟೆ ತರಲಿಲ್ಲ ನಂಗೆ, ಹಂಗೆ ಬಗ್ಸಕ್ಕೆ ಬರಲ್ಲ. ಏನು ಮಾಡಬೇಕು ಗೊತ್ತಿಲ್ಲ. ಬಟ್ ನಂಗೆ ಇದೇ ಥರ ಇಷ್ಟ ಮ್ಯಾಗಿ. ಇವ್ರಿಗೆಲ್ಲ ಸೂಪಿ ಬೇಕಂತೆ. ನಂಗೆ ಈ ಥರ ಇಷ್ಟ ತುಂಬ. ಮತ್ತು ಇನ್ನೊಂದ್ಸತಿ ಇವು ನೀರು ತಗೊಬರ್ತೀನಿ ಅಂತ ಹೋಗಿ ಏನೂ ಇಲ್ಲ. ಇದ್ರ ತುಂಬ ಎಣ್ಣೆ ತಂದಿದ್ದೋ ಇವನಲ್ಲ ಎಲ್ಲ ಚೆಲ್ಕೊಬಂದ್ಬಿಟ್ಟ. ಇಲ್ಲಿ ನೀರು ಚೆಲ್ಬಿಟ್ಟ. ಡಬಲ್ ಕೆಲಸ. ಸಾಕು ಕೊಡು. ಅದನ್ನ ಒಂದು ಎಲೆಗೆ ಟ್ರಾನ್ಸ್ಫರ್ ಮಾಡಿಬಿಡು. ಒಲೆ ಹಾಡೋದು. ಎಲ್ಲಿ ಬೆಂಕಿಪಟ್ಟಣ? ನಾನು ಇಂಥ ಸಾಹಸೆಲ್ಲ ಮಾಡಲ್ಲ ಗೈಸ್. ನಾನು ಒಬ್ಬಳೇ ಇದ್ದರೆ ನಾನಾಯಿತು ಮನೆ ಆಯಿತು ಅನ್ನಂಗೆ ಇರ್ತೀನಿ. ಇವ್ರು ಬಂದ್ರೆ ಇಂಥ ಸಾಹಸ ಮಾಡೋದು. ಲೋ ಹಸಿ ತಗೊಂಬಂದು ಇಕ್ಕಿದ್ರೆ ಅಂಟ್ಕೊಳ್ಳುತ್ತೇನೋ. ಇಲ್ಲಿ ಮೂಲೆಯಲ್ಲಿ ಮುರ್ಕೊಂಬಾರ. ಬಾಕ್ಸ್ ತುಂಬ ಹಾಕೊಬಂದಿದೆ. ಇಷ್ಟೇ ಇರೋದು. ಇಲ್ಲೊಂದು ಸ್ವಲ್ಪ ಚೆಲ್ರು, ಬರ್ತಾ ಬ್ಯಾಗಲ್ಲಿ ಚೆಲ್ರು. ಏನೇನು ಹೇಳ್ರಿ ಈ ಹುಡುಗರು. ಕಣ್ಣಲ್ಲಿ ಬೇರೆ ನೀರು. ಮನೇಲಿ ಆರಾಮಲ್ಲಿ ಗ್ಯಾಸಲ್ಲಿ ಮಾಡ್ಕೊಂಡು ತಿನ್ಬೋದಾಯ್ತು. ಇವನ್ನೆಲ್ಲೋ ಅದನ್ನ ಇಲ್ಲಿಕ್ಕೆ ಅವ್ನು ಮಾವಿನಕಾಯಿ ಕೀಳಕ್ಕೆ ಹೋದ. ಒಂದು ಪೇಪರ್ ಇದ್ರೆ ತಂದ್ರು ಬೇಗ ತಪ್ಪಲೆ ಸೀದೋಯ್ತು. ತರ್ಗಾಕ್ಲ ಹುಡುಗ ತರ್ಗಾಕ್ ಬರೋಗುಂಡ. ಇವರು ಓಸತಿ ನಿಂಗೆ ತಪ್ಪಲೆ ಇಕ್ಬಿಟ್ಟು ಬೆಂಕಿ ಹಚ್ಚಿಬಿಟ್ಟಿದ್ರು. ಅದರಿಂದ ಅರ್ಧ ನೀರು ವೇಸ್ಟ್ ಆಯಿತು. ಎಣ್ಣೆ ಇರೋದು ಇಷ್ಟರಲ್ಲೇ ಮಾಡಬೇಕು. ಮನೇಲಿದ್ದೀರ ಕನಕ ಎಣ್ಣೆ ಹಾಕವು ಈ ಐತೆ ಅಂತ. ಇದೇ ಗತಿ ಇವಾಗ ನಮಗೆ. ಗಾಯ್ಸ್ ಸಾಕು ಬಿಡಿ ಗಾಯ್ಸ್ ಅಂತಾರೆ. ಇವ್ರಲ್ಲಿ ಇಷ್ಟಪ್ಪ ಕಟ್ ಮಾಡೋರೆ. ನಾನೇ ಕಟ್ ಮಾಡಿದ್ದು. ಏನು ನೀರು ಮಾತ್ರ ಇಲ್ಲ. ತೋರ್ಸು ರಿಯಾಕ್ಷನ್ ಏನಂತ ತೋರ್ಸ. ಇಲ್ಲ ತಪ್ಪಲೆ ಸೀದೋಯ್ತೈತೆ ಅವ್ವ ಕೈ. ಸಾಕು ಅದಕ್ಕೆ ಈರುಳ್ಳಿ ಬೇಡ ಅಂದಿದ್ದು. ತಪ್ಪಲೆ ಎಲ್ಲ ಸೀದೋಯ್ತು. ಎಣ್ಣೆ ಇಲ್ಲ. ಯಾವ ರೇಂಜಿಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಸೀರಿಯಸ್ ಆಗಿ ನೀರು ಖಾಲಿ. 1 ಲೀಟ್ರ್ ತಂದಿದ್ದು ನೀರು ಖಾಲಿ. ನಂಗೆ ಕೆಳಗಡೆ ಕೂತ್ಕೊಂಡು ಫುಲ್ಲೆ ಸೀದೋಗಿರೋ ಈರುಳ್ಳಿ. ಈ ರೇಂಜಿಗೆ ಹಚ್ಚೋಳೆ ನಮ್ಮಕ್ಕ. ತಪ್ಪಲೆ ಎಲ್ಲ ಸೀದೋಯ್ತು. ಎಣ್ಣೆ ಇಲ್ಲ. ಯಾವ ರೇಂಜಿಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಸೀರಿಯಸ್ ಆಗಿ
ನೀರು ಖಾಲಿ ಎಲ್ಲಿ ಲೀಟ್ರ್ ತಂದಿದ್ದು ನೀರು ಖಾಲಿ. ನಂಗೆ ಕೆಳಗಡೆ ಕೂತ್ಕೊಂಡು ಫುಲ್ಲು ಸೀದೋಗಿರೋ ಈರುಳ್ಳಿ ಈ ರೇಂಜಿಗೆ ಹಚ್ಚೋಳೆ ನಮ್ಮಕ್ಕ. ಆಯಿತು, ಈಗ ಮ್ಯಾಗಿದು ಪ್ಯಾಕೆಟ್ ಇಲ್ಲ, ಎಲ್ಲ ಈ ರೇಂಜಿಗೆ ಆಲ್ರೆಡಿ ಇಕ್ಕಿದ್ದೀವಿ. ಇರೋ ಇವನಂತೂ ಆತ್ರಿಗೆ ಫಸ್ಟ್ ಆತ್ರಿಗೆ ಅಂಚ ಸೆಕೆಂಡ್ ಆತ್ರಿಗೆ ಅಂಚಿನಿಗೆ ಮ್ಯಾಗಿ ಪ್ಯಾಕೆಟ್ ಅಲ್ಲಿ ನಮ್ಮ ಮ್ಯಾಗಿ ಅಲ್ಲಿಗೆ ಬರ್ತೀನಿ. ಆತಿಗೆ ಟಾಂಚಿನ ಏನು ಮಾಡ್ಕೊಂತಾರ ಏನು ಬೇರೆ ಫುಲ್ಲು ಬೆಂದೋಗೈತೆ. ನಾನು ಹೇಳ್ದೆ ಲಿಕ್ಕಿಗೆ ಅರ್ಧ ಬೆಂದಾಗೆ ಎತ್ತಾನ ಅಂತ. ಇಲ್ಲ ಇನ್ನೂ ಬೇಯಬೇಕು ಅಂದ. ಅದು ಬಟ್ ಹೇಗಿರುತ್ತೆ ಟೇಸ್ಟ್ ಗೊತ್ತಿಲ್ಲ. ಸೂಪರಾಗಿರುತ್ತೆ ಅಂದ್ಕೊಂಡಿದ್ದೀವಿ. ಮಸಾಲೆ ಫುಲ್ ಹಾಕಿದ್ರಾ? ಅಷ್ಟು ಎಷ್ಟಾಗೈತೆ? ಚಂದನಿ ನೆಟ್ಟು ಹಾಕೋ. ಇವ್ನು ನೆಕ್ಕೊಂಡು ಕೂತವನೆ. ಏನು ನೆಕ್ತವನೆ? ಮ್ಯಾಗಿ ಮಸಾಲ ಪ್ಯಾಕೆಟು. ನಂಗೆ ಹೇಳ್ತಾ ಇದೆ ಹುಡುಗರ ಎಲ್ಲ ಒಂದೇ ಬಟ್ಲಲ್ಲಿ ತಿನ್ನೋಣ. ನಾನು ರೆಡಿ. ಇಲ್ಲ ನಾನು ಮಿಕ್ಸ್ ಮಾಡ್ತೀನಿ, ನೀನು ಗೊಬ್ಬನ ಮಗನ ಥರ ಮಿಕ್ಸ್ ಮಾಡ್ಬೇಡ. ನಾಳೆಯಿಂದ ಬ್ಲಾಕ್ ಮಾಡೋದು ಕಷ್ಟ. ಯಾರು ಬದುಕಿರ್ತಾರೋ ಯಾರು ಹೋಯ್ತಾರೋ ಗೊತ್ತಿಲ್ಲ. ಪಾಯಸ ಆಗೋಗೈತೆ ರಿಯಲಿ. ಹೇಗಿದೆಯೋ ಹಾಗೆ ತೋರಿಸ್ತಾ ಇದ್ದೀನಿ ನಾವಂತೂ ಗೈಸ್. ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ, ಚೆನ್ನಾಗಿಲ್ಲ ಅಂತ. ಬಟ್ ಫುಲ್ಲು ಬೆಂದೋಗಿದೆ ಮ್ಯಾಗಿ. ಇವನೇ ಹಿಂಗಾಗಬೇಕು ಅಂತಿದ್ಲಿಕ್ಕೆ ಎಲ್ಲ ಇವನಿಂದನೇ ಆಗಿದ್ದು. ಪೊಂಗಲ್ ಆಗೋಕೆ ನಾನು ಹೇಳ್ದೆ ಅರ್ಧ ಬೆಂದಾಗಿತ್ತು. ಇದು ಫುಲ್ಲು ಬಿಸಿಗಿನ್ನ ಆಗುತ್ತೆ ಅಳ್ಕೊಂಡು. ಇಲ್ಲ ಅಕ್ಕ ಇನ್ನೂ ಪಾಯಸ ಆದಾಗ ಹಾಲಿದ್ರೆ ಹಾಕ್ಬಿಟ್ಟಿದ್ರೆ ಹಾಕಿರೋದು. ಯಪ್ಪ ನವಿಲ್ ಕೂಗ್ತಾವೆ ಅಂದರೆ ಏನೋ ಬಂದೈತೆ ಅಂತಾನೆ. ಏನು ಬಂದೈತೆ? ಜೀವನ ಡಗ ಡಗ ಅನಿಸ್ತಾನೆ ಇಲ್ದಿದ್ದೆಲ್ಲ ನನಗೆ. ಬಾರಿ ತಿನ್ನೋಣ, ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ. ಓಕೆ ಗಾಯ್ಸ್, ಲೆಟ್ಸ್ ಇಟ್. ಇದೆ ಟೇಸ್ಟು ಚೆನ್ನಾಗಿದೆ. ಹೇಗಾಯ್ತಾ ಲಿಕ್ಕಿ? ಅವನಿಗೆ ಸೂಪಿ ಬೇಕು. ಎಲ್ಲ ಇವನಿಂದನೇ ಆಗಿದ್ದು. ನೀರು ಹಾಕೊಟ್ಬಿಡು ಕುಡ್ಕೊಂಡ್ಲಿ. ನೀರೇ ಕುಡಿಯೋಕ್ಕಿಲ್ವಲ್ಲ. ಹೇಗೈತೆ? ಅಲ್ಲಿ ಹೋಗಿ ತಂದ್ರೆ ಆಯಿತು. ಹೇಗೈತೆ ಮ್ಯಾಗಿ? ಓಕೆ, ನಾಟ್ ಬ್ಯಾಡ್. ಬಟ್ ಪಾಯಸ ಎಲ್ಲ ಇವನಿಂದನೇ ಆಗಿದ್ದು. ನನಗೆ ಈ ಥರ ಡ್ರೈ ಮ್ಯಾಗಿರಬೇಕು ಫುಲ್ಲು ಹುಡುಗರಿಗೆ. ಬಟ್ ಇದು ಸೂಪಿಯಾಗಿ ಹೋಗುತ್ತೆ. ಐ ಡೋಂಟ್ ಲೈಕ್ ದಿಸ್ ಒನ್. ಬಟ್ ಏನೂ ಇಲ್ಲ, ಇನ್ನೇ ತಿಂತಾ ಇದ್ದೀವಿ. ಎಲ್ಲ ಇವನಿಂದನೇ ಆಗಿದ್ದು ಗೈಸ್. ಅದೇ ವಿಕಾಸಿಗೆ ಮನೆಗೆ ಪಾರ್ಸೆಲ್ ಪಿಕೋಕ್ ಬಂದಿದೆ. ನೋಡೋಣ ಏನಂತಾನೆ ಅಂತ. ಈ ತಿಂದ ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಬಾ ಆಯ್ತಾ ಹಾಕೊಂಡು ಮನೆಗೆ ಹೋಗ್ತಾ ಇದ್ದೀವೆಲ್ಲ. ಈ ಬ್ಯಾಗಲ್ಲಿದೆ ಏನ ಎಣ್ಣೆ ಚೆಲ್ಬಿಟ್ಟ. ಕರೆಗೂ ನೀರೆಲ್ಲ ಹಾಳು ಮಾಡ್ಬೇಕು. ಹೆಂಗಾತ ನೋಡು. ನೀನೆಲ್ಲಿಗೆ ಹೋಗ್ತೀಯೋ? ನಮ್ಮದೇ ತೋಟ ಅಂದರೆ ಹೆಂಗೆ ಇಳಿಬೇಕು ಗುರು. ಇಳಿಯಕ್ಕೆ ಬರಲ್ಲ. ನಾನು ಮಾವಿನಕಾಯಿ ಕೀಳಕ್ಕೆ ಹೋಗ್ತೀನಿ ಅಂತಾಳೆ. ಹಾಂ ಏನು ನಂಗೆ ನೀರು ಬೇಕು ಕೊನೆ ಗೈಸ್. ಇಲ್ಲಿ ಕರೆಂಟ್ ಕೊಡೋದು 6 ಗಂಟೆ ಮೇಲೆ. 1 ಲೀಟ್ರ್ ನೀರು ತಂದಿದ್ದು, ಅರ್ಧ ಲೀಟ್ರ್ ನೀರು ಅವನೇ ವೇಸ್ಟ್ ಮಾಡ್ದ. ಒಂದು ಇಳಿಯಕ್ಕೆ ಬರಲ್ಲ ಗುರು. ಬಟ್ಟೆ ಕಣೆ, ಹುಷಾರು. ಮೆಟ್ಲು ಥರ ಐತೆ. ನೀನು ಹುಷಾರು. ನಾನು ಹೆಂಗೋ ಇಳಿಯೋದು. ಮೊನ್ನೆ ತಾನೇ ಬಿದ್ದಿದ್ದೀನಿ. ಬಿದ್ದರೆ ನನಗೆ ಗೊತ್ತಿಲ್ಲ. ಬೀಳಲ್ಲಕ್ಕ ಇಳಿಯಕ್ಕ. ಇಳಿದ್ಬಿಡ ಸರ ಅಂತ. ಇಡಿಗೆ ಸಮಾಧಾನ ಇಲ್ಲ ಮಾವಿನಕಾಯಿಗೆ. ಹಾಂ ಬಂದರೆ ಬ್ಯಾಗ್ ತೂಕ ಆಯ್ತದ. ಬಾರ ಹಾಕಲಿ. ಬಾಗ್ ಹೋಗ್ಲಿಕ್ಕಿಲ್ಲ ನಾಳೆ ಕುಡ್ಕಣ. ಪೂರಿ ಅಕ್ಕ ಬಾ ಸುಮ್ಮನೆ ಬರ್ರಕ್ಕ. ಹಣ್ಣಾಗುತ್ತೆ ಎತ್ಕೊಂಡು ಹೋಗಲ್ಲ. ಪಿಚ್ಕ ಅಂತಿಲ್ಲ ಹೊಡೆದ್ಬಿಡ್ತೀನಿ ಕಾಯಲ್ಲಿ. ಪೂರ್ಣಿ ಸಾಕಾಗ ಎವಿ ಬಿಸಿಲು ಕಂಡ್ರೆ. ಓಹೋ ಏನಾಯ್ತು?
ಅದಕ್ಕೆ ಈ ಥರ ಅಲ್ಲಿ ಇರಬೇಕು. ನಾನು ಇವ್ರು ಬಂದರೆ ಮಾತ್ರ ಇಷ್ಟೊಂದು ಆಚೆ ಬರೋದು. ನಾ ಮನೆ ಬಿಟ್ಟು 6 ಲೀಟ್ರ್ ನೀರು ಸಿಕ್ಬಿಟ್ರೆ ಚೆನ್ನಾಗಿ ಕುಡಿದ್ಬಿಡ್ತೀನಿ. ಯಪ್ಪ ಸಾಕಾಗೋಯ್ತು. ಇನ್ನು ನನ್ನ ಮೇಲೆ ಬೇರೆ ಬರುತ್ತೆ. ನನಗೆ ಸುಸ್ತಾಗೈತೆ. ಪೂರ್ಣಿ ನೀರು ಕೊಡ್ಸೆ. ಬಾ ಅಲ್ಲಿ ಹೋಗ ಮನೆ ತಗ ಈಸ್ಕೊಂಡು. ಇಲ್ಲಿ ಎಲ್ಲೋ ಹೋದ್ರೂ ಸಾಕಾಗಲ್ಲ. ಲಿಕ್ಕಿ ಐ ವಾಂಟ್ ವಾಟರ್. ಲಿಕ್ಕಿತ ಪ್ಲೀಸ್ ನೀರು ಕೊಡ್ಸು. ನೋಡಿ ಕ್ಯಾಮ್ರಾಗೆ ಏನು ನಮ್ಮ ಗುಂಡಪ್ಪ ಮಾವಿನಕಾಯಿ ಕಿತ್ಕೊಂಡು ತಿಂತಾನೆ ಅಲ್ಲ. ಬಂದರೆ ಹೋಗೋಣ. ಅಲ್ಲಿ ಯಾವ್ದಾದ್ರು ಮನೆ ತಗೊಂಡು ನೀರು ಇಸ್ಕೊಂಡು ಕುಡಿಯೋಣ. ಪ್ಯಾಂಟಿಗೆ ಮುಳ್ಳು ತುಂಬ್ಕೊಬಿಟ್ಟಿದೆ. ಎಲ್ಲ ಮುಳ್ಳು ತೋರಿಸಿ ಎಷ್ಟು ಇಷ್ಟಪ್ಪ ಐತೆ. ಎಲ್ಲ ಸಿ ದಿಸ್ ಇಸ್ ಗೈಸ್. ಎಷ್ಟು ಇಷ್ಟಪ್ಪ ಐತೆ ನೋಡಿ. ಇಷ್ಟಪ್ಪ ಎಲ್ಲ ಇವನಿಂದನೇ ಮಾವಿನಕಾಯಿ ಕಿಲಕ್ಕೆ. ಯಾರು ಏನೋ ಸಾಕಪ್ಪ ಹೋಗ್ಲಿ, ಏನಾಗಲ್ಲ. ನಂದು ಯಾವುದಕ್ಕೂ ಸಿಕ್ಕಿಲ್ಲ. ನನ್ನ ಮಾವಿನಕಾಯಿ ಕಿಲಕ್ಕೋಗಿಲ್ಲ ಅದಕ್ಕೆ. ನೋಡಿ ಗೈಸ್ ಹೆಂಗಿದೆ. ಹೋಗೋಣ, ಕಚ್ಕೊಳ್ಳುತ್ತೆ. ಎತ್ಕೋ ಬ್ಯಾಗು ಹೋಗೋಣ. ನೋಡಿ ಗಾಯ್ಸ್, ನಮ್ಮ ಅಕ್ಕನ ಬಟ್ಟೆ ಕುಡಿತೀನಿ ಈಗ ನಾನು ಹೊಡೆದ್ರೆ ಎಲ್ಲೋದ ಕಾಟನ್ ಬಟ್ಟೆ ಅಲ್ಲಿ. ನಾನು ಒಳಗಡೆ ಬರಲ್ಲ, ಮುಳ್ಳೆಲ್ಲ ಚುಚ್ಕೊಂಡೈತೆ ನಂಗೆ. ಬರಕ್ಕೆ ಹೋಯ್ತಾರ ನನ್ನ. ಬಾರೆ ಹೋಗೋಣ. ಏಲಿಕ್ಕೆ ಏನಿಂದ ಎಂತಕ್ಕೆ ಬಾ ಹೋಗೋಣ. ಎಲ್ಲಿದ್ಯಾ? ಸಾಕಾಗೋಯ್ತು ನೀರು ಇಲ್ದಂಗೆ, ಸುಸ್ತಾಗೋಯ್ತು. ನಮ್ಮ ಅಕ್ಕನಂತೂ ಪಾಪಜಿ ನೀರಿಲ್ಲ ಗೈಸ್. ಕುಡಿಯೋಕ್ಕೆ ಖಾಲಿ ಆಗೋಯ್ತು ತಗೊಂಡೋಗಿದ್ದು. ಈ ಅಂಬ ಬೇರೆ ಲುಕ್ ಕೊಡ್ತೈತೆ ಹಿಂಗೆ. ಸುಸ್ತಾಯ್ತು. ಅಮ್ಮ ನನ್ನ ಹಾಟ್ ಎಲ್ಲ ಇಲ್ಲಿ ಪೇಯ್ನ್ ಬರ್ತಿದೆ. ಪೂರ್ಣಿ ಸೆಕೆಂಡ್ ನೀರು ನೋಡು. ಸುಸ್ತಾಗೋಯ್ತು. ಮನೆಗೆ ಹೋಗಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ರೇಷ್ಮೆ ಉಲ್ಲಾಸ ಹಾಕಿದ್ರು ಪಾಪ. ನೀರು ಕೊಟ್ಟರು ಕುಡಿತಾ ಇದ್ದೀವಿ. ಇಲ್ಲಿ ರೇಷ್ಮೆ ಉಲ್ಲಾಸ ಹಾಕಿದ್ದಾರೆ. ರೇಷ್ಮೆ ಉಲ್ಲಾಸ ಮುಚ್ಚಲ ಇಲ್ಲ ಇತ್ತು. ಹೇಳಲಿಕ್ಕೆ ನಂಗೊಂದು ನೀರಿಗಂತೂ ಎಷ್ಟು ದಾಹ ಅಂದರೆ ಈ ರೇಂಜಿಗೆ. ಟ್ರೆಕ್ಕಿಂಗ್ ಮಾಡೋದು ಈ ರೇಂಜ್ಗೆ. ಇದ್ರ ಕಪಡ ಎಲ್ಲ ನೀರು ಕೊಟ್ಟರು ಒಂದು ಸ್ವಲ್ಪ ಜೀವ ಬಂತು. ಮನೆಗೆ ಹೋಗೋಷ್ಟಕ್ಕೆ ಏನಂತೀಯ? ನಮ್ ದೇವ್ರು ಹೇಳ ಹೇಳ ಹೇಳೋ. ಈಗ ನಡ್ಕೊಂಡು ಹೋಗೋದೇ ಬೇಜಾರು. ಯವ್ವ ಇಷ್ಟು ಸ್ವೆಟ್ ಆಗಿದ್ದೀನಿ. ನಮ್ಮ ಭೀಷನ್ ಬೇರೆ ಕರ್ಕೊಳ್ರಿ ಅಂತ ಈ ಬಿಸಿ ಅವನ್ನ ಮೇಂಟೈನ್ ಮಾಡ್ಕೊಂಡು ನಮ್ಮ ಭೀಷನ ಕರ್ಕೊಂಡಷ್ಟಕ್ಕೆ ನನ್ನ ಜೀವನೇ ಹೊಂಟೋಗಿರೋದು. ಅವ್ನು ಇಲ್ಲಿ ತಕೊಂಡ್ರು ಗೊತ್ತಿಲ್ಲ ಗೈಸ್. ಹ್ಞೂ ಅಂತ ಅಲ್ಲ ಒಂದು ಬ್ಯಾಗ್ ಇಟ್ಕೊಳಕ್ ಕಲ್ತಾನೆ, ಒಂದು ನೀರು ಇಟ್ಕೊಳಕ್ ಕಲ್ತಾನೆ. ಕರ್ಕೊಂಡು ಬರೋದು ಮತ್ತೆ ಕರ್ಕೊಂಡ್ಬಂದ್ಬಿಡ್ತಾನೆ. ಮನೆಗೆ ಹೋಗಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ತಿನ್ನೋ ನೋಡೋ ಫಸ್ಟ್ ಮ್ಯಾಗಿ ಜಾಸ್ತಿ ಬೆಂದೋಗೈತೆ. ಬೈಕ ಬೇಡ. ಸಾವಿಗೆ ಉಪ್ಪಿಟ್ಟು ಅಲ್ಲ, ಬೆಲ್ದನ್ನ ಚಿತ್ರಾನ್ನ ಇವನೇ ಮಾಡಿರೋದು. ಒಂದು ಬಾಕ್ಸ್ ಎಣ್ಣೆ ಚೆಲ್ದ. ಅರ್ಧ ಲೀಟ್ರ್ ನೀರು ವೇಸ್ಟ್ ಮಾಡ್ದ. ಬಗ್ಸ್ಬೇಕ ನೀರು ಚೆಲ್ಬಿಟ್ಟ. ಚೆನ್ನಾಗೈತಾ? ಅದ್ಲಿಕ್ಕಿಂದ ಆಗಿರೋದು. ನಾನು ಅರ್ಧ ಬೆಂದ ಬೇಯಿಸೋ ಅದು ಅಳ್ಕೊಳುತ್ತೆ ಅಂತ. ಇಲ್ಲ ಕಂಡ ಬೇಯಬೇಕು, ಪಾಯಸ ಆಗ್ಬೇಕು ಅಂತ ಬಗ್ಸ ಕೊಟ್ರೆ ನೋಡ ಅಂತಿದ್ದ. ಈಗ ಮನೆಗೆ ಬಂದಾಯ್ತು. 5 ಮಿನಿಟ್ಸ್ ನೀರೆಲ್ಲ ಕುಡ್ದು ರೆಸ್ಟ್ ಮಾಡಿ ವಿಕಾಸಿಗೆ ಮ್ಯಾಗಿ ಕೊಟ್ಟಿದ್ದು ತಿನ್ನಕ್ಕೆ. ಅವ್ನ ಪರಿಗೆ ಅವ್ನು ತಿಂತವನೆ.
ಈ ಪಾತ್ರೆ ಎಲ್ಲ ನೆನಾಗಬೇಕು, ಇನ್ನು ತೊಳಿಬೇಕು ಐತೆ. ಇನ್ನೊಂದಷ್ಟು ಬಟ್ಟೆ ಐತೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ತೊಳೆಯೋನು ನಮ್ಮ ಚಂದನಿ ತೊಳ್ಕೊಡ್ತಾನೆ. ಚಂದನಿ ಮತ್ತು ಇವನು ಸ್ಪೂನು ಬಿಡ್ತಾಯಿಲ್ಲ, ಆ ರೇಂಜಿಗೆ ತಿಂತವನ ಮ್ಯಾಗಿನ. ಈ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಾ ಇದ್ದರೆ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅವ್ರಿರೋರ್ಗೂ ಅಷ್ಟೇ ನಾನು ಈ ಥರ ಬ್ಲಾಗ್ಸ್ನ ಮಾಡೋದು. ನನ್ನ ಜೊತೆ ಯಾರಾದರೂ ಇದ್ದರೆ ಈ ಥರ ಬ್ಲಾಗ್ಸ್ನ ಮಾಡ್ತೀನಿ ಆಚೆ ಹೋಗಿ. ನಾನು ಒಬ್ಬಳೇ ಮನೇಲಿ ಇರಬೇಕು. ಸತಿ ಅವ್ನ ಪಾಡಿಗೆ ಅವ್ನು ಕೆಲ್ಸಕ್ಕೆ ಹೋಗ್ತಾನೆ. ನಾನೇನು ಮಾಡೋಕ್ಕಾಗಲ್ಲ ಒಬ್ಬಳೇ ಹೋಗಿ ಆಚೆ. ಫೋನ್ ಇಟ್ಕೊಳಕ್ಕಾಗಲಿ, ಇಲ್ಲಾಂದರೆ ಏನಾದರೂ ಹೆಲ್ಪ್ ಮಾಡೋಕ್ಕಾಗಲಿ ಯಾರು ಇರೋಲ್ಲ. ಇನ್ನು ನೆಕ್ಸ್ಟ್ ಇವ್ರು ಬರೋದೇ ದಸರಾ ರಜೆ, ಇನ್ನೇನಾದರೂ ರಜೆ ಇದ್ದಾಗ. ಅಷ್ಟೊತ್ತವರೆಗೂ ಈ ಥರ ನಾನೇ ಡೈಲಿ ಬ್ಲಾಗ್ನ ಮಾಡ್ತಾನೆ ಇರಬೇಕು, ಹಾಕ್ತಾನೆ ಇರಬೇಕು. ಡೈಲಿ ಮಾಮೂಲಿ ರೊಟೀನ್ ಇದ್ದೇ ಇರುತ್ತೆ ಎಲ್ಲರದ್ದು. ಏನು ರೊಟೀನೋ ನಂದು ಅದೇ ರೊಟೀನ್ ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಪ್ಲೀಸ್ ಹೋಗಿ ಯಾರು ನೋಡ್ತಾ ಇದ್ದರೆ ನಾನು ಈಗ ಹೊಸ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನೋಡೋರಿಗೆ ಥ್ಯಾಂಕ್ ಯು ಲಾಟ್ ಆಫ್ ಲವ್. Bye.